ಬಿಗ್ ಬಾಸ್ ಕನ್ನಡ ಸೀಸನ್ 10 ಗ್ರಾಂಡ್ ಫಿನಾಲೆ ತಲುಪುವ 5 ಸ್ಪರ್ಧಿಗಳಿವರು ಹೇಗೆ ಗೊತ್ತಾ? ಇನ್ನು 2 ವಾರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನ ಗ್ರಾಂಡ್ ಫಿನಾಲೆ ನಡೆಯಲಿದೆ. ಆರಂಭದಲ್ಲಿ 100 ದಿನಗಳ ಆಟ ಎಂದಿದ್ದರು, ಮತ್ತೆ 2 ವಾರ ಮುಂದೂಡಲಾಯಿತು. ಫೆಬ್ರವರಿ 4ರಂದು ಬಿಗ್ ಬಾಸ್ ಕನ್ನಡ 10 ಗ್ರಾಂಡ್ ಫಿನಾಲೆ ನಡೆಯಲಿದೆ. ಕಿಚ್ಚ ಸುದೀಪ್ ಅವರು ಇನ್ನು 4 ವಾರದಲ್ಲಿ ಫಿನಾಲೆ ನಡೆಯಲಿದೆ ಎಂದು ವೀಕೆಂಡ್ ಎಪಿಸೋಡ್ನಲ್ಲಿ ಹೇಳಿದ್ದರು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಡೆಯುತ್ತಿದೆ. ಇದರಲ್ಲಿ ಗೆದ್ದವರಿಗೆ ಫಿನಾಲೆಗೆ ಟಿಕೆಟ್ ಸಿಗಲಿದೆ. ಹೀಗಾಗಿ ಸ್ಪರ್ಧಿಗಳು ಮಾಡು ಇಲ್ಲವೇ ಮಡಿ ಎನ್ನುವ ರೀತಿ ಆಡುತ್ತಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಶೃಂಗೇರಿ ಅವರು ಚೆನ್ನಾಗಿ ಗೇಮ್ ಆಡುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದವರಿಗೂ ಸಂಗೀತ ತುಂಬಾ ಸ್ಟ್ರಾಂಗ್ ಸ್ಪರ್ಧಿ ಎನ್ನುವುದು ಗೊತ್ತಿದೆ. ಹೊರಗಡೆ ಅವರಿಗೆ ಅಭಿಮಾನ ಬಳಗ ಇದೆ. ಮಿಶ್ರ ಪ್ರತಿಕ್ರಿಯೆ ಇದ್ದು ಅವರು ಗೆಲ್ಲುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಮಹಿಳಾ ಸ್ಪರ್ಧಿ ಗೆಲ್ಲಬೇಕು ಅಂತ ಕೂಡ ಕೆಲವರು ಹೇಳುತ್ತಿದ್ದಾರೆ. ಸಂಗೀತ ಫಿನಾಲೆ ಹೋಗೋದಂತೂ ಪಕ್ಕ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಏಕಾಂಗಿಯಾಗಿದ್ದಾರೆ. ಟಿಕೆಟ್ ಟು ಫಿನಾಲೆಯಲ್ಲಿ ಅವರಿಗೆ ಆಟ ಆಡಲು ಸರಿಯಾದ ಅವಕಾಶ ಸಿಕ್ತಿಲ್ಲ. ಸಿಕ್ಕರೂ ಕೂಡ ಗೆಲ್ಲಲೇಬೇಕಿದೆ. ಕಾರ್ತಿಕ್ ಅವರಿಗೂ ಮಿಶ್ರ ಪ್ರತಿಕ್ರಿಯೆ ಇದ್ದು ಇವರು ಗೆಲ್ಲಬೇಕು ಎಂದು ಹೇಳುತ್ತಿರುವವರು ಬಹಳಷ್ಟು ವೀಕ್ಷಕರಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ವಿಭಿನ್ನ ವ್ಯಕ್ತಿತ್ವದಿಂದ ಗುರುತಿಸಿಕೊಂಡ ಡ್ರೋನ್ ಪ್ರತಾಪ್ ಬಗ್ಗೆ ಮನೆಯೊಳಗಡೆಯೂ ಹೊರಗಡೆಯೂ ಮಿಶ್ರ ಪ್ರತಿಕ್ರಿಯೆ ಇದೆ. ಆದರೆ ಅಭಿಮಾನ ಬಳಗ ದೊಡ್ಡದಿರುವುದರಿಂದ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಇವರು ಟಾಪ್ 5 ಸ್ಪರ್ಧಿ ಆಗೋದಂತೂ ಪಕ್ಕ. ಬಿಗ್ ಬಾಸ್ ಮನೆಯಲ್ಲಿ ಅಗ್ರೆಸಿವ್ ನಿಂದ ಗುರುತಿಸಿಕೊಂಡ ವಿನಯ್ ಅವರು ನೆಗೆಟಿವ್ ಆಗಿ ಕಾಣಿಸಿಕೊಂಡಿದ್ದು ಇದೆ. ಆದರೆ ಇವರು ತಪ್ಪು ಮಾಡಿದಾಗ ಕ್ಷಮೆ ಕೇಳಿ ದೊಡ್ಡವರಾಗಿ ಮೆಚ್ಚುಗೆಯನ್ನು ಪಡೆದರು. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಟಾಪ್ 5 ಸ್ಪರ್ಧಿಗಳಲ್ಲಿ ವಿನಯ್ ಕೂಡ ಒಬ್ಬರು. ವರ್ತೂರ್ ಸಂತೋಷ್ ಅವರು ಅಷ್ಟಾಗಿ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಆಡದೇ ಇರಬಹುದು, ಜಗಳ ಮಾಡದೇ ಇರಬಹುದು, ಹೋರಾಡದೇ ಇರಬಹುದು. ಆದರೆ ಹೆಚ್ಚು ಮತಗಳನ್ನು ಪಡೆದು ಇಷ್ಟು ವಾರದವರೆಗೂ ಬಂದಿದ್ದಾರೆ. ಅವರು ಈ ವ್ಯಕ್ತಿತ್ವ ಜನರಿಗೆ ಇಷ್ಟವಾಗಿರಬಹುದು. ಬಿಗ್ ಬಾಸ್ ವ್ಯಕ್ತಿತ್ವಗಳ ನಡುವೆ ನಡೆಯುವ ಆಟ. ಇನ್ನು ಆರ್ಯವರ್ಧನ್ ಗುರೂಜಿ ಅವರು ವರ್ತೂರ್ ಟ್ರೋಫಿ ಹೊಡೆಯುವ ಸಾಧ್ಯತೆ ಇದೆ ಎಂದಿದ್ದಾರೆ. ನಮ್ರತಾ ಮೊದಲು ಎಲಿಮಿನೇಟ್ ಆಗಬಹುದು. ತನಿಷಾ ತುಕಾಲಿ ಸಂತು ಅವರು ಆಮೇಲೆ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಸ್ಪರ್ಧಿಗಳು ಈ ಮಾತನ್ನು ಹೇಳುತ್ತಿದ್ದಾರೆ. ಆರಂಭದ ವಾರಕ್ಕೆ ಹೋಲಿಸಿಕೊಂಡರೆ ತನಿಷಾ ಆಟ ನಿಧಾನವಾಗಿದೆ. ತುಕಾಲಿ ಸ್ಟಾರ್ ಸಂತು ಒಂದೇ ತರ ಇದ್ದಾರೆ ಎನ್ನಬಹುದು. ಮೈಕಲ್ ಅವರು ಸಂದರ್ಶನದಲ್ಲಿ ವಿನಯ್ ಗೌಡ, ಪ್ರತಾಪ್, ಕಾರ್ತಿಕ್, ಸಂಗೀತ ಶೃಂಗೇರಿ, ವರ್ತೂರ್ ಸಂತೋಷ್ ಅವರು ಗ್ರ್ಯಾಂಡ್ ಫಿನಾಲೆಯಲ್ಲಿ ಇರುತ್ತಾರೆ. ಸಂಗೀತ ಅಥವಾ ಪ್ರತಾಪ್ ಇಬ್ಬರಲ್ಲಿ ಒಬ್ಬರು ಟ್ರೋಫಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ಸಿರಿ ಕೂಡ ಇದೇ ಮಾತು ಹೇಳಿದ್ದು ಕಾರ್ತಿಕ್ ಗೆದ್ದರೂ ಖುಷಿ ಪಡ್ತೀನಿ ಎಂದಿದ್ದರು. ಹೀಗೆ ನೋಡ್ತಾ ಇರಿ ಜಿಎಲ್ ಮೀಡಿಯಾ ನ್ಯೂಸ್ ಕನ್ನಡ ಅಪ್ಡೇಟ್ಸ್ಗಾಗಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.